ಓಕೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ಯಾವ ಗಿಡದಲ್ಲಿ ಯಾವ ಔಷಧಿ ಗುಣಗಳಿದ್ದಾವೆ, ನಮ್ಮ ಆರೋಗ್ಯಕ್ಕೆ ಯಾವ ಬಳ್ಳಿಗಳಾಗ್ಬೋದು, ಗಿಡಗಳಾಗ್ಬೋದು, ಮರಗಳಾಗ್ಬೋದು ಬಳಸ್ಕೊಂಡ್ರೆ ನಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂಥೇಳಿ ನಮ್ಮ ಋಷಿಮುನಿಗಳು ಬಹಳಷ್ಟು ಹಿಂದೆಯೇ ನಮಗೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳೆಲ್ಲ ಗಿಡಮೂಲಿಕೆಗಳಿಂದ ಬಂದಿರತಕ್ಕಂಥವೇ. ನೀವು ಭತ್ತ ಆಗಲಿ, ರಾಗಿ ಆಗಲಿ, ಯಾವುದೇ ಆಗಲಿ, ತರಕಾರಿಗಳಾಗಲಿ, ಪ್ರತಿಯೊಂದು ಗಿಡಮೂಲಿಕೆಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಈ ದೇಹಕ್ಕೆ ನೀವು ಅದರದೇ ಆಗಿರ್ತಕ್ಕಂಥ ಔಷಧಿಗಳನ್ನು ಸೇವನೆ ಮಾಡಿದಾಗ ಮಾತ್ರ ಅದು ವಾಸಿಯಾಗುತ್ತೆ. ಅದು ಬಿಟ್ಬಿಟ್ಟು ನಾವು ಯಾವುದಾದ್ರು ಕೆಮಿಕಲ್ ಬಳಸ್ಕೊತೀವಿ, ನಾವು ಅದು ತಿಂದರೆ ಇದು ತಿಂದರೆ ಅದು ವಾಸಿ ಇದು ವಾಸಿ ಅಂತೇಳಿ ಓಡಾಡಿದ್ರೆ ನೀವು ಜೀವನ ಪೂರ್ತಿ ತಿರುಗ್ತಾನೇ ಇರಬೇಕಾಗುತ್ತೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ, ಪಕ್ಷವಾತ ಅನ್ನೋದು ಬಹಳಷ್ಟು ಜನಗಳಲ್ಲಿ ಬರ್ತಾ ಇರ್ತದೆ. ಕಾರಣ ಏನಪ್ಪ ಅಂದರೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾಗಲೇ ನೀವು ಅದನ್ನು ಸರಿ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ, ಮೊದಲು ನಮಗೆ ಕೈಕಾಲೆಲ್ಲ ಜೋಮ್ ಹಿಡಿತಾ ಇರ್ತದೆ, ರಕ್ತ ಸಂಚಾರ ಸರಿಯಾಗಿ ಆಗದೆ ಕೈಕಾಲೆಲ್ಲ ಜೋಮ್ ಹಿಡಿತಾ ಇರ್ತದೆ. ಜೋಮ್ ಹಿಡಿದಾಗ ನಾವೇನು ಮಾಡ್ತೀವಿ ಅಂದರೆ, ಯಾವುದೋ ಒಂದು ಮಾತ್ರೆ ಹಾಕ್ಕೊಂಬಿಡೋದು, ಓಡ್ತಾ ಇರೋದು. ಅದ್ರ ಜೊತೆಗೆ ಬಿ ಪಿ ಏನಾದರೂ ಇತ್ತು ಅಂದ್ಕೊಳ್ಳಿ, ಬ್ಲಡ್ ಫ್ಲಾಟ್ ಆಗ್ತದೆ. ಈ ರೀತಿ ಸಮಸ್ಯೆಗಳು ಬಹಳಷ್ಟು ನಮ್ಮಲ್ಲಿ ಕಾಡ್ತಾ ಇರ್ತವೆ. ಅದನ್ನು ನಾವು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಾವು ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಕೆಲವರಾದರೆ ಇನ್ನೇನು ಮಾಡ್ತಾರೆ ಅಂದರೆ, ವಾತ ಪ್ರಕೋಪಗಳು ಜಾಸ್ತಿ ಇರ್ತವೆ, ಮೈ ಕೈ ಎಲ್ಲ ನೋಯ್ತಾ ಇರ್ತದೆ, ಬಹಳಷ್ಟು ಸಮಸ್ಯೆಗಳಿರ್ತವೆ. ಆದರೂ ವಾತ ಪದಾರ್ಥಗಳನ್ನ ಸಾಯಂಕಾಲ ಆದರೆ ಮಸಾಲೆ ದೋಸೆ ತಿನ್ನೋದನ್ನು ಬಿಡೋದಿಲ್ಲ, ಪಾನಿಪುರಿಗಳು ತಿನ್ನೋದು ಬಿಡೋದಿಲ್ಲ. ಅವು ತಿಂದಷ್ಟು ಜಾಸ್ತಿ ಆಗ್ತದೆ, ಆದರೂ ಪರವಾಗಿಲ್ಲ, ತಿಂತಾ ಇರಬೇಕು ಇವರು. ಈ ರೀತಿ ಸಮಸ್ಯೆಗಳಿಂದ ನಮ್ಮಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ, ರೋಗನ ಉಲ್ಬಣ ಮಾಡ್ಕೊತಾ ಇರ್ತೀವಿ. ಆ ರೋಗ ಉಲ್ಬಣವಾಯಿತು ಅಂದ್ಕೊಳ್ಳಿ, ಎರಡು ಥರ ಬರ್ತದೆ. ಒಂದು ಪಕ್ಷವಾತ ಅಥವಾ ಪಕ್ಷಘಾತ. ಪಕ್ಷವಾತ ಅಂತ ಅಂದ್ಕೊಳ್ಳಿ, ನಿಮ್ಗೆ ಹೊಡೆದ್ಬಿಟ್ಟು 1 ತಿಂಗಳು 2 ತಿಂಗಳಿಗೆ ಎದ್ದು ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಕೋಬೋದು. ಅದೇ ಪಕ್ಷಘಾತ ಆಯಿತು ಅಂದ್ಕೊಳ್ಳಿ, ನೀವು ಮ್ಯಾಕ್ಸಿಮಮ್ 3 ವರ್ಷ 5 ವರ್ಷ 10 ವರ್ಷ ಆದರೂ ಎದ್ದೋಳೋದಕ್ಕೆ ಸರಿಯಾಗಿ ಆಗೋದೇ ಇಲ್ಲ. ನೀವು ಕೂತಿದ್ದ ಜಾಗದಲ್ಲೆಲ್ಲ ನಡೀತಾ ಇರಬೇಕು. ಇಂಥ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ. ಇದಕ್ಕೆ ನಮಗೆ ಫಸ್ಟ್ ಬಂದ ಸ್ಟಾರ್ಟಿಂಗಲ್ಲೇ ಬಂದ ಕೂಡಲೇ ನಾವೇನು ಮಾಡಬೇಕು ಅಂತಂದರೆ, ನೋಡಿ, ನಿಮ್ಮ ಸುತ್ತಮುತ್ತ ಬಹಳಷ್ಟು ಗಿಡಮೂಲಿಕೆಗಳಿರ್ತವೆ, ಅದನ್ನು ನೋಡ್ಕೊಳ್ಳಿ. ಇಂಥ ಸಮಸ್ಯೆಗೆ ಬಳಸ್ಕೊಳ್ಳಿ ಅಂತ ನಾವು ಹೇಳಿರ್ತೀವಿ. ಅದನ್ನು ನೋಡಿ ಇಟ್ಕೊಂಡಾಗ ಈ ಪಕ್ಷವಾತ ಆಗಲಿ ಪಕ್ಷಘಾತ ಆಗಲಿ ಬಂದಾಗ ನಾವೇನಪ್ಪ ಮಾಡಬೇಕು ಅಂದರೆ, ಆ ಒಂದು ಔಷಧಿನ ನಾವು ಬಳಸ್ಕೋಬೇಕು. ಮೇಯ್ನ್ ನೋಡಿ, ಇದು ಹೊಂಗೆ ಮರ ಅಂತ ಕರಿತೀವಿ. ಇದು ನೋಡಿ, ಈಗ ಬಿಸಿಲು ಕಾಲ ತುಂಬ ಅದ್ಭುತವಾಗಿ ಹರಡಿರ್ತದೆ. ನಾವು ಬಂದು ಬೆಳಗ್ಗೆ ಸಾಯಂಕಾಲದ ಗಂಟೆ ಇದ್ರ ಕೆಳಗಡೆ ಅಲ್ಟೆ ಹೊಡ್ಕೊಂಡಿದ್ರು ತಂಪಾಗಿರುತ್ತೆ, ಎ ಸಿ ಇದ್ದಾಗೆ. ಇದು ಹೊಂಗೆ ಮರ. ಈ ಹೊಂಗೆ ಮರ ನಾವೇನಪ್ಪ ಮಾಡ್ಕೋಬೇಕು ಅಂದರೆ, ತುಂಬ ಜನ ಓಡ್ತಾ ಇರ್ತಾರೆ, ಅಲ್ಲೆಲ್ಲೋ ಕೊಡ್ತಾವ್ರಂಥ ಔಷಧಿ, ಬೆಳಗ್ಗೆ ಹೋಗ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕೊಟ್ಬಿಡ್ತಾರೆ, ಅದು ಕೊಟ್ಟರೆ ವಾಸಿ ಆಗಿಬಿಡ್ತದೆ ಅಂತ. ಸೇಮ್ ಮೆಡಿಸನ್ನ ನಾನು ಇಲ್ಲೇ ಹೇಳ್ತೀನಿ, ನಿಮಗೆ ನೀವೇ ಮಾಡ್ಕೋಬೋದು, ಓಡೋವಂಥ ಅವಶ್ಯಕತೆ ಏನು ಇರೋದಿಲ್ಲ. ಈ ವ್ಯಕ್ತಿ ಪ್ಯಾರಾಲಿಸಿಸ್ ಆದ ಕೂಡಲೇ ಬಾಚೆ ಎದ್ದು ಓಡಾಡಬಾರ್ದು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಪಕ್ಷವಾತ ಆದ ಕೂಡಲೇ ತಗೊಂಡೋಗಿ ಸ್ಟೇಷನ್ಗೆ ಇದಕ್ಕೆ ಹಾಕ್ಬಿಡ್ತಾರೆ, ಅದು ICUಗೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇದ್ಕೊಳ್ಳಿ ಅವ್ರೇನು ಮಾಡ್ತಾರೆ, ICUಗೆ ತಗೊಂಡೋಗಿ ಹಾಕ್ಕೊಂಬಿಡ್ತಾರೆ. ಆಲ್ರೆಡಿ ಮೈಯಲ್ಲಿ ಥಂಡಿ ಹಿಡಿದು ನರಗಳೆಲ್ಲ ಎಳೆದ್ಬಿಟ್ಟಿರ್ತವೆ. ಅಂಥ ವ್ಯಕ್ತಿನ ತಗೊಂಡೋಗಿ ಆಸ್ಪತ್ರೆಗಳಿಗೆ ಹಾಕಿ ICUಗೆ ಹಾಕಿದಾಗ ಇರೋ ನರಗಳು ಎಳ್ಕೊಂಬಿಡ್ತವೆ. ಅವನ ಜೀವನ ಪೂರ್ತಿ ಅದರಲ್ಲೇ ಕೊಲಿತಾನೆ. ಅದಕ್ಕೆ ನಾವೇನು ಮಾಡಬೇಕು, ಒಂದು ರೂಮ್ ಬಿಟ್ಟು ಆಚೆ ಬರಬಾರ್ದು, ಫ್ಯಾನ್ಗೇನೇನು ಹಾಕಬಾರ್ದು, ಮೈ ಹೀಟ್ ಬರಬೇಕು. ಹೀಟ್ ಬರಬೇಕು ಅಂದರೆ ಏನು ಮಾಡಬೇಕು, ಕಂಬಳಿಗಳು ಒದಿಸ್ಬೇಕು, ಚೆನ್ನಾಗಿ ಮೈ ಹೀಟ್ ಬರಬೇಕು. ಆವಾಗ ಈ ಒಂದು ಹೊಂಗೆ ಮರದ ಬೇರಿನ ನೋಡಿ, ಕೆಳಗಡೆ ಆಗಿದ್ರೆ ನಮಗೆ ಬೇರು ಹೋಗಿರ್ತದೆ, ಆ ಬೇರನ್ನ ನಾವೇನು ಮಾಡಬೇಕು ಅಂದರೆ ಹಿಂಗಡಿಸ್ಕೊಂಬಿಟ್ಟು ಅದ್ರ ಮೇಲಿನ ತೊಗಟೆ ನೋಡಿ, ಇದು ಬೇರು ಅಂದ್ಕೊಳ್ಳಿ, ನೋಡಿರಿ, ಇದು ಮೇಲ್ಗಡೆ ತೊಗಟೆ ಬರ್ತದಲ್ಲ, ಈ ತೊಗಟೆನ ನಾವು ಶೇಖರಣೆ ಬೇರಿನ ಮೇಲಿನ ತೊಗಟೆ, ಈ ಥರ ತೊಗಟೆನ ಶೇಖರಣೆ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಡಿ. ಜಾಸ್ತಿ ತೊಳೆಯೋಕೆ ಸುಮ್ಮನೆ ಹಂಗಂದ್ರೆ ಮಣ್ಣು ಹೋಗ್ಬಿಡ್ತದೆ. ಆ ಮಣ್ಣು ಹೋದ ನಂತರ ಅದನ್ನು ಜಜ್ಜಿಬಿಟ್ಟು ಅದರ ರಸ ಹಿಡ್ಕೋಬೇಕು. ಅಥವಾ ಮಣ್ಣು ಸಮೇತ ಇದ್ದರೆ ಒಳ್ಳೇದೇನು ಸಮಸ್ಯೆ ಇಲ್ಲ, ಅದನ್ನು ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಸ್ವರಸ ಅಂತ ಕರಿತೀವಿ ಅದನ್ನು, ಅಂದರೆ ಒರಿಜಿನಲ್ ಆಗಿರ್ತಕ್ಕಂಥ ರಸ. ಆ ರಸನ ಒಂದು ಕಾಟನ್ ಬಟ್ಟೆಗೆ ಹಾಕೊಂಡು ಹಿಂಡ್ಕೊಳ್ಳಿ. ಎಷ್ಟು, ಒಂದು 20 ml 30 ml ಹಿಂಡ್ಕೊಂಬಿಟ್ಟು ಅದಕ್ಕೆ ಸಮ ಪ್ರಮಾಣದಲ್ಲಿ 30 ml ಇತ್ತು ಅಂದ್ಕೊಳ್ಳಿ, 30 ml ಮೇಕೆ ಹಾಲು ಬೆರೆಸ್ಕೋಬೇಕು. ಮೇಕೆ ಹಾಲು ಬೆರೆಸ್ಕೊಂಡು 1-2 ಚಿಟಿಕೆಯಷ್ಟು ಮೆಣಸು ಪುಡಿ, 2 ಚಿಟಿಕೆ ಜೀರಿಗೆ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರು ನಡೀತದೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಕೊಟ್ಬಿಡ್ಬೇಕು. ಪಕ್ಷವಾತ ಇವತ್ತು ಹೊಸದಾಗಿ ಬಂದಿದೆ ಅಂದ್ಕೊಳ್ಳಿ, 1 ದಿನ 2 ದಿನ 3 ದಿನ ಆಗಿರಲಿ, ಕೊಟ್ಟುಬಿಡಬೇಕು. ಕೊಟ್ಟು ಈ ರೀತಿ ಪ್ರತಿದಿನ ಒಂದು 11 ದಿನ ಕೊಡಿ. ಕೊಟ್ಟು ಸ್ವಲ್ಪ ಮೈ ಹೀಟ್ ಬರ್ತದೆ,
ಆಮೇಲೆ ಒಂದು ವಾರ ಗ್ಯಾಪ್ ಕೊಡಿ, ಮತ್ತೆ ಒಂದು 11 ದಿನ ಕೊಡಿ. ಈ ರೀತಿ ಮಾಡ್ತಾ ಬಂದರೆ ಕಂಪಲ್ಸರಿ ಹೊಡೆದಿರ್ತಕ್ಕಂಥ ಪಕ್ಷವಾತ ಆಗ್ಬೋದು, ಪಕ್ಷಘಾತ ಆಗ್ಬೋದು, 100% ವಾಸಿ ಆಗ್ತಾ ಬರ್ತದೆ. ಅಕಸ್ಮಾತ್ ಆಗಿಲ್ಲಪ್ಪ ನಮ್ಗೆ ಆ ಥರ ಮಾಡ್ಕೊಳ್ಳೋಕೆ ಸಮಯ ಇಲ್ಲ ಅಂದವರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ಕೆಲವ್ರಿಗಾದರೆ 3 ವರ್ಷ 4 ವರ್ಷ 5 ವರ್ಷ ಆಗಿರ್ತದೆ, ಕೈ ಕಾಲು ನಡೀತಾ ಇರ್ತಾರೆ, ಸ್ವಲ್ಪ ಎಳ್ಕೊಂಡು ಓಡಾಡ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಮರ ಇದ್ದಂಗೆ ಇರ್ತದೆ, ಕಾಲು ಎತ್ಕೋಬೇಕು ಇಟ್ಕೋಬೇಕು ಆ ರೀತಿ, ಯಾಕಂದರೆ ರಕ್ತ ಸಂಚಾರ ಕಡಿಮೆ ಆಗಿರ್ತದೆ, ತೂಕ ಇರ್ತದೆ, ಕಾಲು ಎತ್ತಬೇಕಾದ್ರೂ ತೂಕ, ಕೈ ಎತ್ತಬೇಕಾದ್ರೂ ತೂಕ ಇರ್ತದೆ. ಅಂಥ ಸಮಸ್ಯೆ ಇರ್ತಕ್ಕಂಥ ಯಾರಾದ್ರಿದ್ರೆ ಕೆಳಗಡೆನೆ ಬರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳಿರ್ತವೆ, ಕಳಿಸ್ಕೊಡ್ತೀವಿ, ಬಳಸಿ ಆ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.